602 ಪುಟದ ಸಂಖ್ಯೆ 602, 26ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. ಯೆಹೋವನೇ, ನನಗೋಸ್ಕರ ನ್ಯಾಯವನ್ನು ನಿರ್ಣಯಿಸು. ನಾನಾದರೂ ನಿರ್ದೋಷಿಯಾಗಿಯೇ ನಡೆದುಕೊಂಡಿದ್ದೇನೆ. ನಾನು ಕದಲದೆ ಯೆಹೋವನಲ್ಲೇ ಭರವಸವಿಟ್ಟಿದ್ದೇನೆ. ಯೆಹೋವನೇ, ನನ್ನನ್ನು ಪರಿಶೀಲಿಸು. ನನ್ನ ಅಂತರೇಂದ್ರಿಯವನ್ನು, ಹೃದಯವನ್ನು ಪರಿಶೋಧಿಸು. ನಿನ್ನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡಿದ್ದೇನೆ. ನಿನ್ನ ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ. ನಾನು ಕುಟಿಲ ಸ್ವಭಾವಿಗಳ ಸಹವಾಸ ಮಾಡುವವನಲ್ಲ, ಕಪಟಿಗಳನ್ನು ಸೇರುವವನಲ್ಲ. ನನಗೆ ದುರ್ಜನರ ಕೂಟವು ಅಸಹ್ಯ, ದುಷ್ಟರ ಸಂಘವು ಬೇಕಿಲ್ಲ. ಯೆಹೋವನೇ, ನಾನು ನಿಷ್ಕಳಂಕನೆಂದು ಕೈಗಳನ್ನು ತೊಳೆದುಕೊಂಡವನಾಗಿ ನಿನ್ನ ಅದ್ಭುತ ಕೃತ್ಯ ವರ್ಣನೆಯ ಪದಗಳನ್ನು ಹಾಡುತ್ತಾ ನಿನ್ನ ಯಜ್ಞವೇದಿಯನ್ನು ಪ್ರದಕ್ಷಿಣೆ ಮಾಡುವೆನು. ಯೆಹೋವನೇ, ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ. ನಿನ್ನ ಪ್ರಭಾವ ಸ್ಥಾನವು ನನಗೆ ಇಷ್ಟ. ಪಾಪಿಷ್ಠರ ಪ್ರಾಣದ ಸಂಗಡ ನನ್ನ ಪ್ರಾಣವನ್ನು ತೆಗೆಯಬೇಡ. ಕೊಲೆಪಾತಕರ ಜೀವದೊಂದಿಗೆ ನನ್ನ ಜೀವವನ್ನು ತೆಗೆಯಬೇಡ. ಅವರ ಕೈಗಳು ಬಲಾತ್ಕಾರ ನಡೆಸುತ್ತವೆ. ಅವರ ಬಲಗೈ ಲಂಚದಿಂದ ತುಂಬಿದೆ. ನಾನಾದರೂ ನಿರ್ದೋಷಿಯಾಗಿಯೇ ನಡೆದುಕೊಳ್ಳುವವನು. ಯೆಹೋವನೇ, ಅವರಿಂದ ನನ್ನನ್ನು ವಿಮೋಚಿಸಿ ಪ್ರಸನ್ನನಾಗಿರು. ನನ್ನ ಪಾದವು ಸಮಭೂಮಿಯಲ್ಲಿ ನಿಂತಿದೆ. ಕೂಡಿದ ಸಭೆಗಳಲ್ಲಿ ಯೆಹೋವನನ್ನು ಕೊಂಡಾಡುವೆನು. ಹಾಲೆಲೂಯಾ. ಶಬ್ದವಾಗಿ ಹೇಳೋಣ, ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು 26ನೇ ಕೀರ್ತನೆಯಲ್ಲಿ ಸದ್ಭಕ್ತನು ಬಲಾತ್ಕಾರಿಗಳಿಗೆ ತಪ್ಪಿಸಬೇಕೆಂದು ಪ್ರಾರ್ಥಿಸುವುದು ಈ ಒಂದು ಕೀರ್ತನೆ, ದಾವೀದನು ಬರೆದಂಥ ಕೀರ್ತನೆ. ಹಾಲೆಲೂಯಾ, ಹಾಲೆಲೂಯಾ. ಒಳ್ಳೆಯವನು ಕೆಟ್ಟವರ ಜೊತೆಗೆ ಹೋಗಿ ಆ ಒಂದು ಸಮಸ್ಯೆಗಳಿಂದ ನನ್ನ ಪ್ರಾಣವನ್ನು ತಪ್ಪಿಸು ಎಂಬುದಾಗಿ ಬೇಡಿಕೊಳ್ಳುವಂಥ ಕೂಗುವಂಥ ಒಂದು ಪ್ರಾರ್ಥನಾ ಮನವಿಯ ಒಂದು ಕೀರ್ತನೆ ಇದಾಗಿದೆ. ಹಲ್ಲೆಲೂಯಾ. ಇಲ್ಲಿ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. 1-2ನೇ ವಚನದಲ್ಲಿ, ಯೆಹೋವನೇ, ನನಗೋಸ್ಕರ ನ್ಯಾಯವನ್ನು ನಿರ್ಣಯಿಸು. ನಾನಾದರೂ ನಿರ್ದೋಷಿಯಾಗಿಯೇ ನಡೆದುಕೊಂಡಿದ್ದೇನೆ. ನಾನು ಕದಲದೆ ಯೆಹೋವನಲ್ಲೇ ಭರವಸವಿಟ್ಟಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ದಾವೀದನು ಬೇಡಿಕೊಳ್ತಾ ಇದ್ದಾನೆ, ಯೆಹೋವನೇ, ನನಗೋಸ್ಕರ ನೀನು ಏನು ಮಾಡಬೇಕು? ನ್ಯಾಯವನ್ನು ಒದಗಿಸಿಕೊಡು. ಹಲ್ಲೆಲೂಯಾ. ನ್ಯಾಯವನ್ನು ನಿರ್ಣಯಿಸು. ನನಗೆ ನ್ಯಾಯದ ಮಾತುಗಳು ಆಡುವವರ ಸಹವಾಸವನ್ನು ನನಗೆ ಕೊಡು. ನ್ಯಾಯವಾಗಿ ಮಾತಾಡುವವರ ಸಂಘವನ್ನು ನನಗೆ ಕೊಡು. ನ್ಯಾಯವಾಗಿ ಇರುವಂಥವರ ಜೊತೆಯಲ್ಲಿ ನನ್ನ ಜೀವವನ್ನು ಇಡು. ಆದರೆ ಅನ್ಯಾಯವಾಗಿ ನಡೆದುಕೊಳ್ಳುವಂಥ ಭಕ್ತರ ಜೊತೆಗೆ ನಾನು ಕೂಡುವುದು ಒಳ್ಳೆಯದಲ್ಲ. ಅದು ಸದ್ಭಕ್ತನಾಗಿ ನಡೆದುಕೊಳ್ಳುವಂಥ ಸ್ವಭಾವದಿಂದ ಇರುವುದು ಒಂದು ಶಕ್ತಿ, ಒಳ್ಳೆ ಗುಣ ಅಲ್ಲ. ನಾನು ಸದ್ಭಕ್ತರ ಜೊತೆಗೆ ಇರಬೇಕು. ಹಲ್ಲೆಲೂಯಾ. ಯೆಹೋವನೇ, ನನಗೆ ನ್ಯಾಯವನ್ನು ನಿರ್ಣಯಿಸು. ಅಲ್ಲಿ ಕೆಳಗಿನ ವಚನ, ನಾನಾದರೂ ನಿರ್ದೋಷಿಯಾಗಿ ನಡೆದುಕೊಂಡಿದ್ದೇನೆ. ನಾನು ಕದಲದೆ ಯೆಹೋವನಲ್ಲೇ ಭರವಸೆ ಇಟ್ಟಿದ್ದೇನೆ. ಹಲ್ಲೆಲೂಯಾ.
ನಾವಾದರೂ ಏನು ಮಾಡ್ತಾ ಇದ್ದೇವೆ, ಒಳ್ಳೆಯವರ ಜೊತೆನೂ ಸ್ವಲ್ಪ ದಿನ ಇರ್ತವೆ, ಕೆಟ್ಟವರ ಜೊತೆಯಲ್ಲಿ ನಾವು ಇರ್ತೇವೆ. ಯಾಕಂದರೆ ಈ ಪ್ರಪಂಚ ಇರುವುದೇ ಹಾಗೆ. ಹೆಚ್ಚಿಗೆ ಒಳ್ಳೆಯವರ ಜೊತೆಯಲ್ಲಿದ್ದರೆ ನಮ್ಮನ್ನು ಯಾರೂ ಇಷ್ಟಪಡಲ್ಲ. ಕೆಟ್ಟವರ ಜೊತೆಯಲ್ಲಿ, ನಟನೆ ಮಾಡುವವರ ಜೊತೆಯಲ್ಲಿ, ಎರಡೆರಡು ಮನಸ್ಸುಗಳು ಇರುವಂಥ ಜೊತೆಯಲ್ಲಿ, ಈ ಒಂದು ಲೋಕದಲ್ಲಿ ಅವರಿಗಿದ್ದಂಥ ಬೆಲೆ ಒಳ್ಳೆಯವರಿಗಿಲ್ಲ ಅಂತೇಳಿ ಭಾಳ ಜನ ಆಲೋಚನೆ ಮಾಡ್ತಾರೆ. ಆದರೆ ಯೇಸು ಕ್ರಿಸ್ತನು ನಮಗೆ ಧಾರಾಳವಾಗಿ ಹೇಳ್ತಾ ಇದ್ದಾನೆ ಏನಂತಂದರೆ, ಕೆಟ್ಟದ್ದಕ್ಕೆ ಸಮಯ ಕಡಿಮೆ, ಭಾಳ ದಿನ ಇರುತ್ತೆ. ಆದರೆ ಒಳ್ಳೆಯದು ಕಾಯ್ದುಕೊಂಡು ನಾವು ಒಳ್ಳೆಯದನ್ನು ಪಡೆದುಕೊಳ್ಬೇಕಂದ್ರೆ ಭಾಳ ವರ್ಷಗಳಾಗುತ್ತೆ. ಆದರೆ ಕೆಟ್ಟವರಿಗೆ ಒಳ್ಳೆಯ ದಿನಗಳು, ಕೆಟ್ಟವರಿಗೆ ಒಳ್ಳೆಯ ಆಲೋಚನೆಗಳು, ಕೆಟ್ಟವರಿಗೆ ಒಳ್ಳೆಯ ಒಂದು ಶುಭ ಸಮಾಚಾರಗಳು ಬೇಗನೆ ಬರ್ತವೆ. ಆದರೆ ಅದು ಯಾವಾಗ ಮುರಿದು ಹೋಗುತ್ತೋ, ಅದು ಯಾವಾಗ ಅನ್ಯಾಯವಾಗಿ ಗತಿಸಿ ಹೋಗುತ್ತೋ ಗೊತ್ತಿಲ್ಲ. ಒಳ್ಳೆಯವರಿಗೆ ತಡವಾಗಿ ಬಂದರೂ ಕೂಡ ಒಂದು ಒಳ್ಳೆಯ ಶ್ರೇಷ್ಠವಾದಂಥ ಆಶೀರ್ವಾದವನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ನಾವು ಅಂದುಕೊಳ್ತೇವೆ, ಆದರೆ ಒಳ್ಳೆಯವರಿಗೆ ದೇವರು ಕಾಲವನ್ನು ಕೂಡಿಸ್ತಾನೆ. ಅದು ಯಾವಾಗಂದರೆ ಎಷ್ಟು ತಡ ಆಗುತ್ತೋ ಅಷ್ಟು ಶ್ರೇಷ್ಠವಾದಂಥ ಕಾರ್ಯವನ್ನು, ಅಷ್ಟು ಶ್ರೇಷ್ಠವಾದಂಥ ಆಶೀರ್ವಾದವನ್ನು ದೇವರು ದಾವೀದನ ಜೀವಿತದಲ್ಲಿ ಕೊಟ್ಟ ಹಾಗೆ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬೊಬ್ಬರಿಗೂ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾನಾದರೂ ನಿರ್ದೋಷಿಯಾಗಿಯೇ ನಡೆದುಕೊಂಡಿದ್ದೇನೆ. ನಾವು ಮನುಷ್ಯರ ಹತ್ರ ಹೇಳ್ತೇವೆ, ನಾನು ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿ ನಡೆದುಕೊಳ್ತಾ ಇದ್ದೇನೆ, ನಾನು ಬಹಳ ಚೆನ್ನಾಗಿ ಮಾತಾಡ್ತೇನೆ ಅಂತ. ಆದರೆ ಮನುಷ್ಯರನ್ನು ಮೆಚ್ಚಿಸುವುದಲ್ಲ, ದೇವರು ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ಆ ಗೋಲಿಯಾತನ ಸಮಯದಲ್ಲಿ, ಗೋಲಿಯಾತನನ್ನು ಸೋಲಿಸುವಂಥ ಸಮಯದಲ್ಲಿ ದಾವೀದನ ಸಂಗಡ ಯಾವ ರೀತಿಯಾಗಿ ಇದ್ದು ಜಯವನ್ನು ಕೊಟ್ಟನೋ, ಈ ದಿನ ದೇವರು ನಮ್ಮ ನ್ಯಾಯವಾಗಿ ಇದೆವಾ ಅನ್ಯಾಯವಾಗಿದೆವಾ ಅಂತೇಳಿ ಮನುಷ್ಯರು ನಿರ್ಣಯಿಸುವುದಲ್ಲ, ಯೆಹೋವನೇ ನಿರ್ಣಯವನ್ನು ಕೊಡುವಂಥ ವ್ಯಕ್ತಿ ಆಗಿದ್ದಾರೆ. ಹಲ್ಲೆಲೂಯಾ. ನಾವು ಪಾಸ್ಟ್ ಹತ್ರ ಮತ್ತು ನಮ್ಮ ಸ್ನೇಹಿತರ ಹತ್ರ ಭಾಳ ಚೆನ್ನಾಗಿ ನಡೆದುಕೊಳ್ತೇವೆ. ಆವಾಗ ಅಂದುಕೊಳ್ತಾರೆ ಅವರು ಭಾಳ ಒಳ್ಳೆ ನನ್ನ ಸ್ನೇಹಿತೆ, ಭಾಳ ಒಳ್ಳೆ ನನ್ನ ಸ್ನೇಹಿತ ಅಂತ. ಆದರೆ ಒಳಗಡೆ ಇರುವಂಥ ಮನಸ್ಸು ಯಾರು ನೋಡ್ತಾರೆ? ಯೇಸು ಕ್ರಿಸ್ತನು ಮಾತ್ರನೇ ನೋಡೋದು. ಹಲ್ಲೆಲೂಯಾ. ನಾವು ಮೇಲಿನ ಬಟ್ಟೆಗಳನ್ನು, ಮೇಲಿನ ಪ್ರೀತಿಯನ್ನು, ಮೇಲಿನ ಸ್ವಭಾವಗಳನ್ನು ನೋಡಿ ನ್ಯಾಯವನ್ನು ನಿರ್ಣಯಿಸುವವರಾಗಿದ್ದೇವೆ. ಆದರೆ ಒಳಗಿನ ಹೃದಯವನ್ನು ನೋಡಿ ಯೇಸು ನ್ಯಾಯವನ್ನು, ನಿರ್ಣಯವನ್ನು ಕೊಡುವಂಥ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರನೇ. ಹಲ್ಲೆಲೂಯಾ. ನಾನು ಕದಲದೆ ಯೆಹೋವನಲ್ಲೇ ಭರವಸೆ ಇಟ್ಟಿದ್ದೇನೆ. ನಾವು ಕೂಡ ಹೇಳ್ತಾ ಇರ್ತೇವೆ, ನಾನು ಪ್ರಾರ್ಥನೆ ಬಿಟ್ಟರೆ ನಾನು ಏನೂ ಮಾಡಲ್ಲ ಸರ್. ಅದನ್ನು ಯಾರು ನೋಡ್ತಾ ಇರ್ತಾರೆ? ನಾವು ಆಡುವಂಥ ಮಾತು ದೇವರು ನೋಡ್ತಾ ಇರ್ತಾನೆ. ನಾನು ಕದಲದೆ ಏನು ಮಾಡ್ತಾ ಇದ್ದಾನೆ? ಯೆಹೋವನಲ್ಲೇ ಭರವಸೆ ಇಟ್ಟಿದ್ದೇನೆ. ಪ್ರಾರ್ಥನೆಗೆ ಬಂದಾಗ ಇಡ್ತೇವೆ, ಪಾಸ್ಟ್ರು ಬಂದಾಗ ಇಡ್ತೇವೆ, ಮತ್ತು ಉಪವಾಸ ಪ್ರಾರ್ಥನೆ ಇದ್ದಾಗ ಇಡ್ತೇವೆ, ಮತ್ತು ಕ್ರಿಸ್ಮಸ್ ಹಬ್ಬ ಬಂದಾಗ ಇಡ್ತೇವೆ ಭರವಸೆ. ಅದಾದ ನಂತರ ಮತ್ತೆ ನಮ್ಮ ಭರವಸೆ ಏನಾಗಿರುತ್ತೆ? ಮನುಷ್ಯರ ಮೇಲೆ ನಮ್ಮ ಭರವಸೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯರಲ್ಲಿ ನಾವು ಭರವಸೆ ಇಡುವುದಾದರೆ ಯಾವಾಗ ನಮಗೆ ಯಾವ ಆಪತ್ತುಗಳು ಸಂಭವಿಸ್ತವೋ ಗೊತ್ತಿಲ್ಲ. ಆದರೆ ನಾನು ನೀನು ಕದಲದೆ ಯೆಹೋವನಲ್ಲೇ ದಾವೀದನ ಇಟ್ಟ ಹಾಗೆ ಭರವಸೆ ಇಟ್ಟರೆ ಆತನು ಹೇಳ್ತಾ ಇದ್ದಾನೆ, ಯೆಹೋವನೇ ನನ್ನನ್ನು ಪರೀಕ್ಷಿಸಿ ಪರಿಶೀಲಿಸು, ನನ್ನ ಅಂತರೇಂದ್ರಿಯವನ್ನು ಹೃದಯವನ್ನು ಪರಿಶೋಧಿಸಿ, ನಿನ್ನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡಿದ್ದೇನೆ, ನಿನ್ನ ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಹಾಲೆಲೂಯಾ. ಈ ಸ್ಕೂಲಿಗೆ ಹೋಗುವಂಥ ಮಕ್ಕಳನ್ನು ಪರೀಕ್ಷಿಸಿ ಪರಿಶೀಲಿಸಿ ಎಲ್ಲ ಶಿಕ್ಷಕರು ಅವರು ಯಾವ ರೀತಿಯಾಗಿ ಓದ್ತಾ ಇದ್ದಾರೆ, ಯಾವ ರೀತಿಯಾಗಿ ಬರಿತಾ ಇದ್ದಾರೆ, ಯಾವ ರೀತಿಯಾಗಿ ಹೋಮ್ವರ್ಕನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಶಿಕ್ಷಣದಲ್ಲಿ ಅವರು ಕೈಗೊಂಡು ನಡೀತಾ ಇದ್ದಾರೆ ಅಂತೇಳಿ ಗುರುಗಳು ಪರೀಕ್ಷಿಸ್ತಾರೆ. ಆದರೆ ನನ್ನನ್ನು ನಿನ್ನನ್ನು ಪರಿಶೋಧಿಸುವಂಥ ದೇವರು, ನನ್ನನ್ನು ನಿನ್ನನ್ನು ಪರೀಕ್ಷೆ ಮಾಡುವಂಥ ದೇವರು ಯೇಸು ಕ್ರಿಸ್ತನ ಆಗಿದ್ದಾನೆ. ಆ ದಾವೀದನನ್ನು ಪರೀಕ್ಷಿಸಿದ ದೇವರು ಆತನ ಹೃದಯವನ್ನು, ಅಂತರೇಂದ್ರವನ್ನು ಶೋಧಿಸಿ ಆತನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡಿದ್ದೇನೆ. ಹಲ್ಲೆಲೂಯಾ. ಯೇಸುವಿನ ಹೃದಯವನ್ನು ನಾವು ಪರೀಕ್ಷಿಸುವುದಾದರೆ ಆತನ ಹೃದಯದಲ್ಲಿ ನಮ್ಮನ್ನು ಬಿಟ್ಟರೆ ಯಾರ ಸಹವಾಸ ಆತನಿಗಿರುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಹೃದಯ ಏನಾದರೂ ಪರೀಕ್ಷೆ ಮಾಡಿದರೆ ಭಾಳ ಲೀಸ್ಟೇ ಬರ್ತವೆ. ತರಕಾರಿಗೆ ಲೀಸ್ಟ್ ಕೊಟ್ಟಂಗೆ, ಕಿರಾಣಿ ಶಾಪಿಗೆ ಲೀಸ್ಟ್ ಕೊಟ್ಟಂಗೆ, ಮೇಕಪ್ ಶಾಪಿಗೆ ಏನೇನು ಬೇಕು ಹೆಂಗೆ ಲೀಸ್ಟ್ ಕೊಡ್ತೀವೋ ಹಂಗೆ ನಮ್ಮ ಹೃದಯ ಏನಾದರೂ ಪರೀಕ್ಷೆ ಮಾಡಿದರೆ ದೊಡ್ಡ ಲೀಸ್ಟೇ ಇದ್ದಾವೆ.
ಆದರೆ ಯೇಸುವಿನ ಹೃದಯದಲ್ಲಿ ನಾವೊಂದೇ ಆತನ ಹೃದಯದಲ್ಲಿ ಇದ್ದೇವೆ. ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ ಆತನನ್ನು ಯಾರೆಲ್ಲ ಆರಾಧಿಸ್ತಾರೋ, ಆತನನ್ನು ಯಾರೆಲ್ಲ ಸೇವಿಸ್ತಾರೋ, ಆತನನ್ನು ಯಾರೆಲ್ಲ ಪ್ರೀತಿಸ್ತಾರೋ ಅವರನ್ನು ಮಾತ್ರ ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಎಲ್ಲರನ್ನ ಇಟ್ಟುಕೊಂಡಿದ್ದಾನೆ. ಆದರೆ ಆತನ ಸ್ವರಕ್ಕೆ ಯಾರು ಕಿವಿ ಕೊಡ್ತಾರೋ, ಆತನ ಮಾತಿಗೆ ಯಾರು ಕಿವಿ ಕೊಡ್ತಾರೋ, ಆತನ ವಾಕ್ಯದಂತೆ ಯಾರು ನಡೆದುಕೊಳ್ತಾರೋ ಅವರನ್ನು ಹೃದಯದಲ್ಲಿ ಇಟ್ಟುಕೊಂಡು ಆತನು ಪರೀಕ್ಷೆ ಮಾಡುವಂಥ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಅಂತರೇಂದ್ರಗಳನ್ನು ಅಂದರೆ ನಮ್ಮ ಎಲ್ಲ ಕಣ್ಣು, ಕಿವಿ, ಮೂಗು, ಬಾಯಿ, ಕೈಗಳು, ನಮ್ಮ ಕಾಲು, ನಮ್ಮ ಹೃದಯ ಎಲ್ಲವನ್ನ ಪರೀಕ್ಷೆ ಮಾಡುವಂಥ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರನೇ. ಹಲ್ಲೆಲೂಯಾ. ನಾವು ಯಾವತ್ತಾದರೂ ಆಸ್ಪತ್ರೆಗೆ ಹೋದಾಗ ಯಾವ ಒಂದು ಪಾರ್ಟಿಗೆ ಇದು ಸ್ಕ್ಯಾನ್ ಮಾಡಬೇಕು, ಯಾವ ಪಾರ್ಟಿಗೆ ಎಕ್ಸ್ರೇ ತೆಗಿಬೇಕಂತಂದರೆ ಆ ಒಂದು ಪಾರ್ಟಿಗೆ ಮಾತ್ರನೇ ತೆಗಿತಾರೆ. ಆದರೆ ಯೇಸು ಕ್ರಿಸ್ತನು ನಮ್ಮ ಮನುಷ್ಯನಲ್ಲಿ ಇರುವಂಥ ಪ್ರತಿಯೊಂದೊಂದು ಅಂಗಾಂಗಗಳನ್ನು ಪ್ರತಿದಿನ ಸ್ಕ್ಯಾನಿಂಗ್ ಮಾಡಿ ಪ್ರತಿದಿನ ರಿಪೋರ್ಟ್ಗಳನ್ನು ಚೆಕ್ ಮಾಡುವಂಥ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರನೇ. ಹಲ್ಲೆಲೂಯಾ. ಹಾಲೆಲ್ಲೂಯಾ. ಡಾಕ್ಟ್ರ್ ಬಳಿಯಲ್ಲಿ ಹೋದಾಗ ಹಣವನ್ನು ಕೊಟ್ಟು ಚೆಕ್ ಮಾಡಿಸ್ಕೊಳ್ತೇವೆ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಉಚಿತವಾಗಿ ತನ್ನ ರಕ್ತದಿಂದ ಕೊಂಡುಕೊಂಡು, ತನ್ನ ರಕ್ತದಿಂದ ಪರಿಶೋಧಿಸಿ, ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಪ್ರತಿದಿನ ನಮ್ಮನ್ನು ಆತನು ಎಲ್ಲ ರಿಪೋರ್ಟ್ಗಳಲ್ಲಿ ನಮ್ಮನ್ನು ಪ್ರತಿದಿನ ಚೆಕ್ ಮಾಡ್ತಾನೆ ಇರ್ತಾನೆ. ಹಾಲೆಲ್ಲೂಯಾ. ನಾವು ನಮ್ಮ ಮಕ್ಕಳನ್ನು ಚೆಕ್ ಮಾಡದೇ ಇರಬಹುದೇನೋ, ಆದರೆ ಯೇಸು ಕ್ರಿಸ್ತನಲ್ಲಿ ಹೇಳ್ತಾ ಇದೆ, ಯೆಹೋವನೇ ನನ್ನನ್ನು ಪರೀಕ್ಷಿಸು, ಪರಿಶೀಲಿಸಿ ನನ್ನ ಅಂತರೇಂದ್ರವನ್ನು, ಹೃದಯವನ್ನು ಪರೀಕ್ಷಿಸಿ ಶೋಧಿಸು, ನಿನ್ನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡಿದ್ದೇನೆ, ನಿನ್ನ ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಯೇಸುವಿನ ಸತ್ಯದ ವಾಕ್ಯದಲ್ಲಿ ಯಾರು ಸರಿಯಾಗಿ ನಡೆದುಕೊಳ್ತಾರೋ ಅವರಿಗೆ ಪ್ರತಿದಿನ ರಿಪೋರ್ಟ್ಗಳು ಕರೆಕ್ಟಾಗಿ ಬರ್ತಾ ಇರ್ತವೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದ್ರೆ ನಮಗೆ ಯಾವಾಗ ಯಾವ ಆಪತ್ತುಗಳು ಬರ್ತಾವೋ ನಮಗೆ ಗೊತ್ತಿಲ್ಲ, ಯಾವ ಕೇಡುಗಳು ಸಂಭವಿಸ್ತವೋ ನಮಗೆ ಗೊತ್ತಿಲ್ಲ. ಕಳೆದ ವಾರದಲ್ಲಿ ಎಲ್ಲರಿಗೆ ಗೊತ್ತಿರುವಂಥ ಒಂದು ಅದ್ಭುತವಾದಂಥ, ಆಲೋಚನೆಕರವಾದಂಥ, ದುಃಖಕರವಾದಂಥ ಮಾತು. ಬೆಳಗಿನ ಜಾವದಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಹೋದಂಥ ಮಗನು ಕಳೆದ 10 ಗಂಟೆಗೆಲ್ಲ ಮಗನೇ ಇಲ್ಲ ಅಂತ ಫೋನ್ ಬರುತ್ತೆ. ಹಲ್ಲೆಲೂಯಾ. ಆ ಕುಟುಂಬದಲ್ಲಿ ಎಷ್ಟು ದುಃಖ ಗೊತ್ತಾ? ಯಾರಿಗೆ ಗೊತ್ತಿವೆಲ್ಲ? ಯೇಸುವಿಗೆ ನಮ್ಮನ್ನು ಪರೀಕ್ಷಿಸಿ ಪರಿಶೋಧಿಸುವಂಥ ಯೇಸು ಕ್ರಿಸ್ತನಿಗೆ ಮಾತ್ರ ನಾವು ಕೂತ್ಕೊಳ್ಳುವುದು, ಮಲಗುವುದು, ಎದ್ದೇಳುವುದು ಎಲ್ಲ ಗೊತ್ತು. ಅದಕ್ಕೆ ಹೇಳ್ತಾರೆ, ದೊಡ್ಡವರ ಮಾತು ಕೇಳ್ರಿ, ಬೈಕನ್ನು ನಿಧಾನಕ್ಕೆ ಓಡಿಸ್ರಿ, ಬೈಕನ್ನು ನಿಮಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಓಡಿಸೋದಲ್ಲ, ದೇವರು ಆಲೋಚನೆ ಕೊಟ್ಟ ಪ್ರಕಾರ ತಂದೆ ತಾಯಿ ಹೇಳಿದ ಮಾತನ್ನು ನಾವು ಗೌರವಿಸುವುದಾದರೆ ಅವನ ದೀಪವು ಮಧ್ಯರಾತ್ರಿಯಲ್ಲಿ ಆರಿ ಹೋಗುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಾತನ್ನು, ತಂದೆ ತಾಯಿಯ ಮಾತನ್ನು, ದೇವರ ವಾಕ್ಯವನ್ನು ಯಾರು ಕೈಗೊಂಡು ನಡೀತಾರೋ ಅವರಿಗೆ ಆಯುಷ್ಕಾಲವನ್ನು ವೃದ್ಧಿ ಮಾಡ್ತಾನೆಂಬುದಾಗಿ ಅವರು ತುಂಬ ಅಳ್ತಾ ಇದ್ದಾರೆ. ನನಗೆ ತುಂಬ ಬಾಧೆ ಆಯಿತು, ಚಿಕ್ಕ ಮಗು ಇದೆ. ಇದೆಲ್ಲ ಯಾರು ಪರೀಕ್ಷೆ ಮಾಡ್ತಾರಂದರೆ ನಮ್ಮ ಯೇಸು ಕ್ರಿಸ್ತನು ಪ್ರತಿದಿನ ಪರೀಕ್ಷೆ ಮಾಡುವಂಥ ವ್ಯಕ್ತಿ ಆಗಿದ್ದಾನೆ. ಆ ಪರಿಸ್ಥಿತಿಯಲ್ಲಿರುವಂಥ ಗೋಳು ಯಾರಿಗೆ ಗೊತ್ತು? ಅವರ ತಂದೆ ತಾಯಿಗೆ ಮಾತ್ರನೇ ಗೊತ್ತು. ಇಲ್ಲಿ ನಿಂತಿರುವಂಥ ಪ್ರತಿಯೊಂದೊಂದು ಯೌವನ ಮಕ್ಕಳೇ, ನಿಮ್ಮ ತಂದೆ ತಾಯಿಯ ಮಾತನ್ನು, ದೇವರ ಮಾತನ್ನು ನೀವು ಗೌರವಿಸಿ ಏನಾದರೂ ಹೇಳ್ತಾ ಇದ್ದಾರಂದರೆ ಅದಕ್ಕೆ ತಕ್ಕ ಪ್ರತಿರೂಪವಾಗಿ ನೀವು ನಡೆದುಕೊಳ್ಳುವಾಗ ನಿಮ್ಮ ಆಯುಷ್ಕಾಲವನ್ನು ದೇವರು ಪರೀಕ್ಷಿಸಿ ಪರಿಶೋಧಿಸಿ ನಿಮ್ಮ ಹೃದಯಗಳನ್ನು, ಅಂತರೇಂದ್ರಗಳನ್ನು ತೊಳೆದು ಶುದ್ಧೀಕರಿಸಿ ಆತನ ಕೃಪೆಗೆ ತಕ್ಕಂತೆ ಏನು ಮಾಡ್ತಾನಂತೆ? ಆತನ ದೃಷ್ಟಿಯಲ್ಲಿ ನಮ್ಮನ್ನು ಇಟ್ಟುಕೊಳ್ತಾನೆ. ಹಲ್ಲೆಲೂಯಾ. ನಮ್ಮ ದೃಷ್ಟಿಯಲ್ಲಿ ನೂರಾರು ಜನರನ್ನು ನಾವು ಇಟ್ಕೊಳ್ತೇವೆ, ನೂರಾರು ಆಲೋಚನೆಗಳನ್ನು ಮಾಡ್ತೇವೆ, ಅವೆಲ್ಲ ಲೆಕ್ಕಕ್ಕೆ ಬರಲ್ಲ. ಯೇಸುವಿನ ದೃಷ್ಟಿಯಲ್ಲಿ ನಾವು ಹೋಗ್ಬೇಕಂದ್ರೆ ಆತನ ಕೃಪೆಗೆ ತಕ್ಕಂತೆ ನಾವು ನಡೆದುಕೊಳ್ಳುವುದಾದರೆ ನಮ್ಮನ್ನು ದೇವರು ಪ್ರತಿದಿನ ನಡೆಸುವಂಥ ವ್ಯಕ್ತಿಯಾಗಿದ್ದಾನೆ. ಪ್ರತಿದಿನ ದೇವರು ನಮ್ಮನ್ನು ಕಾಯುವಂಥ ವ್ಯಕ್ತಿಯಾಗಿದ್ದಾನೆ. ಪ್ರತಿದಿನ ದೇವರು ನಮ್ಮನ್ನು ನೋಡಿ ಪೋಷಿಸಿ ರಕ್ಷಿಸಿ ಸಂರಕ್ಷಿಸಲಿಕ್ಕೆ ಆತನ ಕೃಪೆ ಮಾತ್ರ ಸಾಧ್ಯತೆ ಇದೆ. ಹಲ್ಲೆಲೂಯಾ. ಅಲ್ಲಿ ಕೆಳಗಿನ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, 9ನೇ ವಚನ, ಪಾಪಿಷ್ಠರ ಪ್ರಾಣದ ಸಂಗಡ ನನ್ನ ಪ್ರಾಣವನ್ನು ತೆಗೆಯಬೇಡ. ಪಾಪಿಷ್ಠರ ಜೊತೆಯಲ್ಲಿ ನಾವು ಹೋಗುವುದು ಬೇಡ.
ಪಾಪವನ್ನು ಬಿಟ್ಟು ಬಂದ ಮೇಲೆ ಯಥಾರ್ಥವಾಗಿ ನಾವು ಜೀವಿಸುವುದಾದರೆ, ಪಾಪಾತ್ಮರ ಜೊತೆಯಲ್ಲಿ ಇರುವುದಕ್ಕಿಂತ ಶ್ರೇಷ್ಠವಾದಂಥ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಸಹವಾಸವನ್ನು ಮಾಡಿ ಅವರ ಜೊತೆಯಲ್ಲಿ ನಾವು ಇರುವುದಾದರೆ ನಮ್ಮ ಪ್ರಾಣವನ್ನು ದೇವರು ಆತನೊಟ್ಟಿಗೆ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿ ವಚನ ಹೇಳ್ತಾ ಇದೆ, ಕೊಲೆ ಪಾತಕರ ಜೀವದೊಂದಿಗೆ ನನ್ನ ಜೀವವನ್ನು ತೆಗೆಯಬೇಡ. ಅವರ ಕೈಗಳು ಬಲಾತ್ಕಾರ ನಡೆಸುತ್ತವೆ, ಅವರ ಬಲಗೈ ಲಂಚದಿಂದ ತುಂಬಿದೆ. ನಾನಾದರೂ ನಿರ್ದೋಷಿಯಾಗಿಯೇ ನಡೆದುಕೊಳ್ಳುವವನು. ಯೆಹೋವನೇ, ಅವರಿಂದ ನನ್ನನ್ನು ವಿಮೋಚಿಸಿ ಪ್ರಸನ್ನನಾಗಿರು. ಹಲ್ಲೆಲೂಯಾ. ನಮ್ಮನ್ನು ಬಲಾತ್ಕಾರಿಗಳಿಂದ ಕೈಯಿಂದ ತಪ್ಪಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಪಾಪಾತ್ಮರ ಜೊತೆಗೆ ಹೋಗದಂತೆ, ಧರ್ಮ ನಿಂದಕರ ಜೊತೆಯಲ್ಲಿ ನಾವು ಕೂತುಕೊಳ್ಳದಂತೆ ಯಾವಾಗಲೂ ಧರ್ಮಶಾಸ್ತ್ರವನ್ನು, ನಮಗಿರುವಂಥ ಕೆಲಸಗಳನ್ನು, ನಮಗಿರುವಂಥ ಸೇವಕರನ್ನು, ನಮಗಿರುವಂಥ ಸಭೆಯನ್ನು, ನಮಗಿರುವಂಥ ಪ್ರಾರ್ಥನಾ ಜೀವಿತವನ್ನು ನಾವು ಕಾಪಾಡಿಕೊಳ್ಳುವುದಾದರೆ ಆತನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿ ಪ್ರತಿದಿನ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನನ್ನ ಪಾದವು ಸಮಭೂಮಿಯಲ್ಲಿ ನಿಂತಿದೆ, ಕೂಡಿದ ಸಭೆಗಳಲ್ಲಿ ಯೆಹೋವನನ್ನು ನಾವು ಕೊಂಡಾಡುವೆನು. ಇಲ್ಲಿ ಬಂದಂಥ ಎಲ್ಲರ ಜೊತೆಯಲ್ಲಿ ಯಾವ ರೀತಿಯಾಗಿ ನಾವು ಆರಾಧಿಸ್ತಾ ಇದ್ದೇವೋ ಆ ರೀತಿಯಾಗಿ ಸಮವಾದ ಭೂಮಿಯಲ್ಲಿ ಆತನ ಸಭೆಯಲ್ಲಿ ನಾವು ಕೂಡಿ ಆರಾಧಿಸುವಾಗ ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ ಸಂಚರಿಸುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಪ್ರಾರ್ಥನೆ 7ನೇ ದಿನ ಉಪವಾಸ ಪ್ರಾರ್ಥನೆ ಹೌದು, ಸಬ್ಬತ್ ದಿನನೂ ಹೌದು. ಈ ಒಂದು ಕೊನೆಯ ಈ ಒಂದು ವರ್ಷದ ಎಲ್ಲರೂ ಕೂಡ ಭಾರದಿಂದ ಆರಾಧಿಸಿಕೊಳ್ಳುವುದಾದರೆ, ಭಾರದಿಂದ ದೇವರ ನಾಮವನ್ನು ನಾವು ಘನಪಡಿಸುವುದಾದರೆ, ದೇವರ ಮಹಿಮೆ ಆರಾಧನೆಯಲ್ಲಿ ಇಳಿದು ಬಂದು ನಮ್ಮನ್ನು ಒಬ್ಬೊಬ್ಬರನ್ನು ಒಂದೊಂದು ರೀತಿಯಾಗಿ ಆಶೀರ್ವಾದ ಮಾಡಲಿಕ್ಕೆ ದೇವರು ಮಾತ್ರ ಶಕ್ತನಾಗಿದ್ದಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಹೃದಯಪೂರ್ವಕವಾಗಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹೃದಯಪೂರ್ವಕವಾಗಿ ನಾವು ದೇವರ ಆರಾಧನೆಯಲ್ಲಿ ನಾವು ಪಾಲುಗಾರರಾಗೋಣ. ಪ್ರತಿಯೊಬ್ಬೊಬ್ಬರು ಕಣ್ಣುಗಳನ್ನು ಮುಚ್ಚಿ